ಜೈ ಶ್ರೀರಾಮ್. ಜೈ ಶ್ರೀರಾಮ್ ಗುರೂಜಿ. ಹೇಳಿ ಸ್ವಾಮಿ. ಗುರೂಜಿ, ನಾವು ಕೋಲಾರಿಂದ ಮಾತಾಡ್ತಾ ಇದೀವಿ, ಆಂಜನಪ್ಪ ಅಂತ. ಓ ನಮಸ್ಕಾರ ಆಂಜನಪ್ಪ ಸ್ವಾಮಿ ಅವರೇ, ಹೌದು ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀವಿ ಗುರು. ಅಯ್ಯೋ ಸ್ವಾಮಿ, ಎಷ್ಟು ದಿನ ಆಯ್ತು. ನಿಮ್ಮೆಲ್ಲರ ಆಶೀರ್ವಾದ, ಆ ಗುರು ರಾಘವೇಂದ್ರ ಸ್ವಾಮಿ ಆಶೀರ್ವಾದ. ಲೈನ್ ಸಿಕ್ಬಿಡ್ತಾ ನಿಮ್ಗೆ ಮತ್ತೆ ಈ ನಂಬರ್ಗೆ? ಹೌದು ಗುರೂಜಿ, ಎಲ್ಲ ಆಂಜನೇಯ ಸ್ವಾಮಿ ದಯೆ, ನಮ್ಮ ಮನೆ ದೇವರ ಆಂಜನೇಯ ಸ್ವಾಮಿ, ಆ ಯಪ್ಪನ ಮಹಾತ್ಮನ ದಯೆ ಗುರೂಜಿ. ಒಳ್ಳೇದಾಗ್ಲಿ ದಯೆ. ಮತ್ತೆ ಪವಾಡ ಐತೇನು? ಪವಾಡನೂ ಆಗಿದೆ. ನೀವು ಒಂದ್ಸಾರಿ ಬಂದಾಗ ಸೆಪ್ಟೆಂಬರ್ 25, 24, 25ನೇ ತಾರೀಕು ಬಂದಾಗ ಯಾವ್ಯಾವ ಊರಿಗೆ ಹೋಗಿದ್ರಿ, ಯಾವ್ಯಾವ ಊರಿಗೆ ನಾನ್ ಕರ್ಕೊಂಡು ಹೋಗಿದ್ದೆ, ಆ ಮನೆಗಳೆಲ್ಲ ಪವಾಡ ಆಗಿದೆ. ಎಲ್ಲಾ ಕಡೆನೂ ಪವಾಡ ಆಗಿದೆ. ಪವಾಡ ಆಗಿದೆ. ಅದ್ ಯಾವ ರೀತಿ ನೀವು ರಥ ಹೇಳ್ಕೊಟ್ರು, ಅದೇನಾಯ್ತು ಏನೋ, ಮಿರಾಕಲ್ ಅಂದ್ರೆ ಅದ್ಭುತ. ಈಗ ಕೆಲವರು ದೇವರಿಲ್ಲ, ಗುರುಗಳಿಲ್ಲ, ಎಲ್ಲ ಈ ಸರ್ವಾಧಿಕಾರಿ ಅಂತ ಹೇಳ್ತಾರೆ. ಆದ್ರೆ ತಪ್ಪು. ದೇವ್ರಿದಾನೆ, ರಾಯರಿದ್ದಾರೆ. ನೋಡಿ ಸ್ವಾಮಿ, ಒಂದು ಮಾತು ಹೇಳ್ತೀನಿ, ನನಗೆ ಬಹಳ ಆನಂದ ಆಗತ್ತೆ. ಲೈನ್ ಸಿಗದೇ ಕಷ್ಟ ನಂದು. ನಿಮ್ಗೆ ಮತ್ತೆ ಲೈನ್ ಸಿಕ್ಕಿದೆ ಅಂದ್ರ ಸಂಪೂರ್ಣವಾದ ಕರ್ಮವನ್ನು ಕಳೆದು ಹೋಗ್ಬಿಟ್ಟಿದೆ. ಇವತ್ತು ನಾನು ನಿನ್ನೆ ಹೋಗಿ ಮಂತ್ರಾಲಯಕ್ಕೆ, ಇದಕ್ಕೆ ತಿರುಪತಿಗೆ ಹೋಗಿದ್ನಲ್ವಾ, ತಿರುಪತಿಗೆ ಹೋಗಿ ನಿಮ್ಮೆಲ್ಲರ ಕಾಣಿಕೆಯನ್ನು ನಿಮ್ ಮನೆಗ್ ಬಂದಾಗ ನೀವು 500 ರೂಪಾಯಿ ಪೆಂಡಿ ಹಿಂಗೆ ಇಟ್ಬಿಟ್ಟು ನನ್ನ ಒಂದು ಆ ತಟ್ಟೆಲಿ ಇಟ್ಕೊಡ್ಬೇಕಾದ್ರೆ ಅದ್ ನಾನ್ ದುಡ್ಡು ತಗೊಳ್ಳಿಲ್ಲ. ನೆನಪಿದೆನಾ? ಇಲ್ಲ ಮುಟ್ಟಿಲ್ಲ, ನೀವು ಕಾಸು ಮುಟ್ಟಿಲ್ಲ. ಅದ್ರಲ್ಲಿ ₹1 ಕಾಯಿನ್ ತಗೊಂಡ ನಿಮ್ದು ಒಂದೇ ₹1 ತಕೊಂಡಿದ್ರಿ. ಅಂತ ಆ ರೀತಿಯಾಗಿ ಕಾಯಿನು, ಸುಮಾರು ಕಾಯಿನ್ ಕಲೆಕ್ಷನ್ ಆಗಿತ್ತು ನನ್ನ ಬಳಿ. ಅದನ್ನು ಹೋಗಿ ತಿರುಪತಿಗೆ ಹೋಗಿ ಶ್ರೀನಿವಾಸ ದೇವರಿಗೆ ಅವರ ಸಾಲದ ಉಂಡಿಗೆ ಇದನ್ನ ಏನೋ ಒಂದು ಹಾಕಿ ಬಂದ್ರೆ ಅದೊಂದು ಭಾವನೆ ಇದೆ. ಯಾಕಂದ್ರೆ ಅದನ್ನ ಏನೋ ಒಂದು ಕನಸಿನಲ್ಲಿ ರೂಪವನ್ನು ಕಂಡಿದ್ದೇನೆ. ಅಲ್ಲಿ ಹೋಗಿ ನಾನು ಈ ನಾಣ್ಯವನ್ನು, ಎಷ್ಟೋ ಜನಗಳ ಕರ್ಮವನ್ನು ತಗೊಂಡು ಬಂದಿದ್ದೇನೆ. ಈ ಕರ್ಮದ ಮುಖಾಂತರದಲ್ಲಿ ನಿಮ್ಮ ಸಾಲ ತೀರಿಸ್ತಾ ಇದ್ದೀನಿ, ನೀವು ಅವ್ರ ಸಾಲ ತೀರಿಸಿ, ಅವ್ರ ಕರ್ಮವನ್ನು ಕಳೆದಾಕಿ ತಂದೆ ಅಂತ ಹೇಳಿಕೊಂಡು ನಾನು ಶ್ರೀನಿವಾಸ ದೇವರು ಅಂದ್ರೆ ತಿರುಪತಿಗೆ ಹೋಗಿ ಅವರ ಉಂಡಿಗೆ ಹಾಕಿ ಬಂದಿದ್ದೇನೆ. ಅದನ್ನ ವಿಡಿಯೋ ಕೂಡ ಹಾಕಿದ್ದೀನಿ, ನೋಡಿರ್ಬೋದು ಅನ್ಸುತ್ತೆ. ನೋಡ್ದೆ ಗುರೂಜಿ, ನನಗೆ ಬಹಳ ಖುಷಿ ಆಯ್ತು ನೋಡಿ. ಹೆಂಗ ಗುರೂಜಿ ತಿರುಪತಿ ತಿಮ್ಮಪ್ಪನ, ಯಾಕಂದ್ರೆ ದೇವ್ರಂದ್ರೆ ತಿರುಪತಿ ತಿಮ್ಮಪ್ಪ, ಗುರುಗಳಂದ್ರೆ ಮಂತ್ರಾಲಯ ರಾಗಪ್ಪ ಅಂತ ರಾತ್ರಿನೇ ನೆನ್ಸ್ಕೊಂಡೆ ಗುರೂಜಿ. ಹೌದು. ಆಮೇಲೆ ಇನ್ನೊಂದು ವಿಚಾರದಲ್ಲಿ ಎಂತ ಇದು ವಿಭಿನ್ನವಾದ ನಮ್ಗೆ ಇದು ಆಯ್ತು. ತಿರುಪತಿಯಲ್ಲಿ ನಾವು ಬೆತ್ತವನ್ನು ತಗೊಂಡು ಹೋಗುವಾಗ ಒಳಗಡೆ ಅಲ್ಲಿ ಅಲೌಡ್ ಮಾಡ್ಲಿಲ್ಲ ಸೆಕ್ಯೂರಿಟಿ ಅವರು, ಅಲೌಡ್ ಮಾಡ್ಲಿಲ್ಲ. ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದೆ, ಅಪ್ಪ ತಂದೆ, ನಿಮ್ಮನ್ನ ಪೂಜೆ ಮಾಡುವಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿ ಅವರು. ನಾನು ರಾಘವೇಂದ್ರ ಸ್ವಾಮಿ ಅವ್ರನ್ನ ಭಕ್ತ, ನಾನು ಅವ್ರನ್ನ ಪೂಜೆ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಕರೆಸ್ಕೊಳ್ಳೋದು ಇಬ್ರು ಭಕ್ತಾದಿಗಳನ್ನ. ಅಂದ್ರೆ ನಿಮ್ಮನ್ನ ಪೂಜೆ ಮಾಡುವಂತ ಗುರು ರಾಘವೇಂದ್ರ ಸ್ವಾಮಿ ಅವರು, ಅವರ ಒಟ್ಟಿಗೆ ನಾನು ಬಂದಿದ್ದೇನೆ. ಇಲ್ಲಿ ಅವರ ಮಗನಾಗಿ ಬಂದಿದ್ದೇನೆ, ಶಿಷ್ಯನಾಗಿ ಬಂದಿದ್ದೇನೆ, ರಾಯರ ಭಕ್ತನಾಗಿ ಬಂದಿದ್ದೇನೆ ಅಂತ ಹೇಳಿಕೊಂಡು ನಾನು ತಿರುಪತಿ ದೇವರಲ್ಲಿ, ಅಲ್ಲಿ ಎಷ್ಟೋ ಜನಗಳು ಸೆಕ್ಯೂರಿಟಿ ಅವರು, ಇಲ್ಲ ಸ್ವಾಮಿ ಬೆತ್ತ ಒಳಗಡೆ ಅಲೌಡ್ ಕೊಡೋಂಗಿಲ್ಲ ಅಂತ ಹೇಳಿದ್ರು. ಕೊನೆಯದಾಗಿ ಅಲ್ಲಿ CCTV ಕ್ಯಾಮ್ರಾದಲ್ಲಿ ಚೆಕ್ ಮಾಡಿದ್ರು, ಇಲ್ಲ ಕಳಿಸ್ಕೊಡಿ ಅಂತಂದು ಹೇಳಿದ್ರಂತೆ. ನೋಡಿ, ರಾಯರು ಮತ್ತೆ ದೇವ್ರು ಎಲ್ಲಿ ಸೂಚನೆ ಕೊಟ್ಟಿದ್ದಾರೆ ಅಂದ್ರೆ ಸೆಕ್ಯೂರಿಟಿ ಅವರೇ ಹೇಳಿದ್ರು, ಆಯ್ತು ಸ್ವಾಮಿ ತಗೊಂಡು ಹೋಗಿ ಅಂತ ಹೇಳಿದ್ರು. ಆ ಬೆತ್ತವನ್ನು ತಗೊಂಡೋಗಿ ಆ ಬೆತ್ತದ ಮುಖಾಂತರದಲ್ಲಿ ಶ್ರೀನಿವಾಸ ದೇವರು ಅಲ್ಲಿ ಅನುಗ್ರಹ ಆಯ್ತು, ಅನುಗ್ರಹ ಮಾಡಿಕೊಂಡು ಬಂದಿರೋದು. ಇದೇ ರಾಯರ ಪವಾಡ, ಇದೇ ಗುರುಗಳ ಪವಾಡ, ಇದೇ ದೇವರ ಪವಾಡ. ಅದಕ್ಕೆ ಇವತ್ತು ನೀವು 28 ಲಕ್ಷ ಕೊಟ್ಟು ಹೇಗೆ ಸೈಟ್ ತಗೊಂತೀರಂತ ಅನ್ಕೊಂಡಿದ್ದಾರೆ ನೀವು? ಗುರೂಜಿ, ನೀವು ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರಿ, ನಿಜವಾಗ್ಲೂ ನಮ್ಮ ಮನೆಗೆ ಬರ್ತಾರ ಗುರೂಜಿ? ಇಡೀ ಲೋಕ ಕಲ್ಯಾಣದಲ್ಲಿ ಗಾಜಿನ ಮನೆ, ಎಲ್ಲಾ ಮನೆಗಳು, ದೊಡ್ಡ ಶ್ರೀಮಂತರ ಮನೆಗಳಿಗೆ ಹೋಗ್ತಾರೆ, ಬಡವರ ಮನೆಗಳಿಗೆ ಹೋಗ್ತಾರೆ. ನಾನು ಅತ್ಯಂತ ತೀರಾ ಕಡು ಬಡವನ ಮನೆಗೆ ಬರ್ತಾರ ಅನ್ಕೊಂಡಿದ್ದೆ. ಆದ್ರೆ ಪರಮಾತ್ಮನ ಆಶೀರ್ವಾದ, ರಾಯರ ಕೃಪೆ ಬಂದೇ ಬಿಟ್ರಿ. ಬಂದಾಗ ಆ ಮನೆ ಬಿಟ್ಟು ಬಾಡಿಗೆ ಮನೆಯಲ್ಲಿದ್ದೆ, ಆ ಮನೆನ ಕಟ್ಕೊಳ್ಳೋಣ ಅನ್ಕೊಂಡಿದ್ದೆ. ಗುರೂಜಿ ಓಡಾಡಿದ್ಮೇಲೆ ಯಾಕಂದ್ರೆ ನನಗೆ ನಿಮ್ಮ ಫಾಲೋವರ್ಸ್ ಯೂಟ್ಯೂಬ್ ನೋಡ್ತಾ ಇದ್ದೆ, ನಿಮ್ಮ ವಿಡಿಯೋಗಳೆಲ್ಲಾನು ಎಲ್ಲಾ ಕಡೆ ಪವಾಡಗಳಾಗಿರೋದನ್ನ ನಾನು ಕೇಳ್ತಾ ಇದ್ದೆ. ಆ ಗುರೂಜಿ ನಮ್ಮ ಮನೆಗೆ ಬಂದು ಆ ಕಡೆ ಪಾದ ಸ್ಪರ್ಶ ಮಾಡ್ಕೊಂಡು ಹೋದ್ರೆ ಅದಕ್ಕೊಂದು ಆ ಕರ್ಮ ಎಲ್ಲ ತಗೊಂಡು ಹೊರಟೋಗ್ತಾರೆ, ನಾವು ಮನೆ ಕಟ್ಕೊಬಹುದು ಅಂತ ನಿಮ್ಮನ್ನ ಕರೆಸಿ ನನಗೆ ಬಹಳ ಆನಂದವಾಯ್ತು. ಆ ಮನೆ ಎಲ್ಲ ಕಟ್ಕೊಳ್ಳೋಣ ಅನ್ಕೊಂಡಿದ್ದೆ. ಆಮೇಲೆ ಒಂದಷ್ಟು ದಿನಗಳ ನಂತರ, ಸುಮಾರು ದಿನಗಳ ನಂತರ ಸೈಟ್ ತಗೊಳ್ತೀನಿ ಅನ್ನೋ ಇದೇ ಇರ್ಲಿಲ್ಲ.
ಇವತ್ತು 28 ಲಕ್ಷ ಸೈಟ್ ಬಂದಿದೆ ಅಂದ್ರೆ ಹ್ಮ್. ನಿಜವಾಗ್ಲೂ ಅದ್ಭುತ ಗುರೂಜಿ. 28 ಲಕ್ಷ ಕೊಟ್ಟು ಸೈಟ್ ತಗೊಂಡಿದ್ದೀರಾ? 28 ಲಕ್ಷ ಇದೇ ರಾಯರ ಪವಾಡ. ಈಗ ಮಾರಿದ್ರೆ 35 ಲಕ್ಷ ಆಗುತ್ತೆ ಗುರೂಜಿ. ಏನ್ ಸ್ವಾಮಿ, ತಗೊಂಡು ಒಂದು ತಿಂಗಳನ್ನ ಆಗಿಲ್ಲ, 1.5-2 ತಿಂಗಳು ಆಗಿರ್ಬೇಕು ಅನ್ಸುತ್ತೆ ತಗೊಂಡು. ಗುರೂಜಿ ಫೆಬ್ರವರಿ 4ನೇ ತಾರೀಕು 5ನೇ ತಾರೀಕು ರಿಜಿಸ್ಟರ್ ಆಗಿದ್ದು ಗುರೂಜಿ. ರಿಜಿಸ್ಟರ್ ಪತ್ರ ಎಲ್ಲ ಕಳಿಸಿದ್ದೀನಿ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ. ಫೆಬ್ರವರಿ 4 ಅಂದ್ರೆ ಇದು ಆಯ್ತು, ಇವಾಗ 1 ತಿಂಗಳಾಯ್ತಲ್ಲ ಅಷ್ಟೇ. ಒಂದೇ ತಿಂಗಳ ಗುರೂಜಿ. ಪಕ್ಕದಲ್ಲಿ ಒಂದು ಹೆಲಿಕಾಪ್ಟರ್ ಕಂಪನಿ ಓಪನ್ ಆಯ್ತು. ರಾಜನಾಥ್ ಸಿಂಗ್ ಎಲ್ಲ ಬಂದಿದ್ರು, ಮೋದಿ ರಾಜನಾಥ್ ಸಿಂಗ್ ಎಲ್ಲ ಓಪನ್ ಮಾಡಕ್ಕ. ಹಾ ಹಾ. ಆವತ್ ನಿಂಕ ದಿಢೀರ್ ಜಾಸ್ತಿ ಆಗೈತ್ ಗುರೂಜಿ. ನೋಡಿ, 28 ಲಕ್ಷ ಸೈಟ್ ತಗೊಂಡಿದ್ದು 35 ಲಕ್ಷಕ್ಕೆ ಒಂದೇ ತಿಂಗಳಲ್ಲಿ. ಯಾರು ಕೊಡ್ತಾರ ಸ್ವಾಮಿ ಇದನ್ನೆಲ್ಲ? ಈಗ ಕೇಳ್ತಾ ಇದಾರೆ ಗುರೂಜಿ. ನಾನು ಏಂಬಲ್ನಿಂದಾನೆ ಬರ್ತಾ ಇದ್ದೀನಿ. ಈಗ ಬಂದು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಕುತ್ಕೊಂಡು ನಿಮ್ಗೆ ಫೋನ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ಅಷ್ಟೇ ಸಿಕ್ತು. ಈಗ ಕೇಳ್ತಾ ಇದಾರೆ, ಕೊಟ್ಬಿಡ್ತೀರಾ ನಿಮ್ ಸೈಟ್? 35 ಲಕ್ಷ ಕೊಟ್ಬಿಡ್ತೀನಿ ಅಂತ. ಇಲ್ಲಪ್ಪ, ರಾಯರು ಕೊಟ್ಟಿದ್ದಾರೆ, ಆ ಪರಮಾತ್ಮನ್ ಕೊಟ್ಟಿದ್ದಾನೆ. ರಾಯರ ಹೆಸರು ಹೇಳ, ರಾಯರ ರೂಪದಲ್ಲಿ ಬಂದು ನೋಡಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಲ್ಲ ಕೊಡ್ಸಿದ್ದಾರೆ. ಅದನ್ನ ಮಾರಲ್ಲಪ್ಪ. ಅವ್ರ ಹೆಸರು ಅದಂಗೆ ನಾನು ಉಸಿರಿರೋವರೆಗೂ ಎಲ್ಲೇ ಇದ್ದೋಗ್ಲಿ, ನನ್ ಮಗ ಅನ್ಭವಿಸ್ಲಿ ಅನ್ಕೊಂಡ್ ನಾನು ಬಂದೆ ಗುರೂಜಿ. ನೀವ್ ಅಲ್ಲಿ ಮನೆ ಕಟ್ತೀರಾ, ನೆನಪಿಟ್ಕೊಳ್ಳಿ. ನೀವು ಮನೆ ಕಟ್ತೀರಾ, ಮತ್ತ ಮೇಲ್ಗಡೆ ನನಗೂ ಒಂದು ಸಣ್ಣ ರೂಮ್ ಕಟ್ಟಿ ಯಾವಾಗಾದ್ರೂ ಬಂದು ಉಳ್ಕೊಳಕ್ ಒಂದು ದಿವಸ ಬೇಜಾರಾದಾಗ ನನ್ನ ಆಂಜನೇಯಪ್ಪ ಸ್ವಾಮಿಯವ್ರ ಮನೆಗೆ ಹೋಗಿ ಉಳ್ಕೊಂಡು ಬರ್ಬೋದಲ್ಲ ಅಂತ ಒಂದು ಭಾವನೆ ಬಂದಿರ್ಬೇಕು ನನಗೆ. ಯಾವತ್ತಾದ್ರೂ ನೀವು ಕಟ್ತೀರಾ? ನನಗೆ ಚೆನ್ನಾಗಿ ಗೊತ್ತು. ನೀವು ಬಂದು ನಿಂತು ಬಿಟ್ರೆ ಅಲ್ಲಿ ಗುರೂಜಿ, ತಿಂಗಳಿಗೆ ಒಂದ್ಸಾರಿ ಬನ್ನಿ ಗುರೂಜಿ. ಜಾತ್ರೆ ಬಂದ್ಬಿಡ್ತದೆ ಅಲ್ಲಿಗೆ. ಜನನೇ ಬಂದ್ಬಿಡ್ತದೆ ನಿಮ್ಮನ್ನ ನೋಡೋದಕ್ಕೆ. ನನಗೆ ಒಂದೇ ಒಂದು ಆಸೆ, ನೀವು ಒಂದು ಸಲ ನಾನು ಕೇದಾರ್ನಾಥಕ್ಕೆ ಹೋಗುವಂತ ಸಂದರ್ಭದಲ್ಲಿ ಒಂದು ಹಾಡನ್ನು ಆಡಿದ್ರಿ ನೀವು. 1-2 ಲೈನು ನಿಮ್ಮ ಧ್ವನಿ ಮುಖಾಂತರ ಆಡಿ. ಎಷ್ಟು ಅದ್ಭುತವಾಗಿ ಆಡ್ತೀರಾ! 2 ದನಿ. ದೇವರ ಬಗ್ಗೆನೇ ಇರ್ಲಿ, ಅದು ಗುರುಗಳ ಬಗ್ಗೆನೇ ಇರ್ಲಿ. ಯಾವುದು ಗುರೂಜಿ? ಯಾವಾಗ ಆಡ್ಬೇಕು ಗುರೂಜಿ? ಇವಾಗ ಆಡಿ ಸ್ವಾಮಿ. ಇವಾಗ ನಿಮ್ಗೆ ಏನ್ ಮನಸ್ಸಿಗೆ ಬರುತ್ತೆ? ಯಾವತ್ತಿ ಆಡ್ದಾಗ ನನಗೆ ಎಷ್ಟು ಆನಂದವಾಗಿತ್ತು. ಇವಾಗ ಆಡಿ ಅದನ್ನ ನಾನು ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ. ಆ ರೆಕಾರ್ಡ್ ಅಲ್ಲೇ ಜನಗಳಿಗೂ ಒಂದು ಮನಃಶಾಂತಿ, ನೆಮ್ಮದಿ ಸಿಗಬೇಕು. ಅಷ್ಟು ಅದ್ಭುತವಾಗಿರ್ಬೇಕು ಅದು ನಿಮ್ಮ ಧ್ವನಿ ಮುಖಾಂತರ. ನಂಬಿದೆ ನಯ್ಯ ಗುರುರಾಯ, ನಂಬಿದೆ ನಯ್ಯ ಗುರು ರಾಘವೇಂದ್ರ, ನಂಬಿದೆ ನಯ್ಯ ಗುರುರಾಯ, ನಂಬಿದೆ ನಯ್ಯ ಗುರು ರಾಘವೇಂದ್ರ. ನಂಬಿದ ಭಕ್ತರ ಮನೆಗೆ ಸಂತೂನ ಕಳಿಸುತ್ತಿರುವೆ, ನಂಬಿದ ಭಕ್ತರ ಮನೆಗೆ ಸಂತೂನ ಕಳಿಸುತ್ತಿರುವೆ. ಅವರ ಪಾಪ ಕರ್ಮಗಳನ್ನು ಹೊತ್ತು ಶುಭವನ್ನು ಹಾರೈಸುವೆ, ಅವರ ಪಾಪ ಕರ್ಮಗಳನ್ನು ಹೊತ್ತು ಶುಭವನ್ನು ಹಾರೈಸುವೆ. ನಂಬಿದೆ ನಯ್ಯ ಗುರುರಾಯ, ನಂಬಿದೆ ನಯ್ಯ ಗುರು ರಾಘವೇಂದ್ರ, ನಂಬಿದ ಭಕ್ತರ ಮನೆಗೆ ಸಂತೂನ ಕಳಿಸುತ್ತಿರುವೆ, ನಂಬಿದ ಭಕ್ತರ ಮನೆಗೆ ಸಂತೂನ ಕಳಿಸುತ್ತಿರುವೆ. ಅವರ ಪಾಪ ಕರ್ಮಗಳನ್ನು ಹೊತ್ತು ಶುಭವನ್ನು ಹಾರೈಸುತ್ತಿರುವೆ. ನಂಬಿದೆ ನಯ್ಯ ಗುರುರಾಯ, ನಂಬಿದೆ ನಯ್ಯ ಗುರು ರಾಘವೇಂದ್ರ. ಗುರೂಜಿ, ಇನ್ನ ಎಷ್ಟೋ ಇದೆ ನಿಮ್ ಬಗ್ಗೆ ಹೇಳ್ಬೇಕಂದ್ರೆ, ಅಷ್ಟಿಷ್ಟಲ್ಲ, ಇನ್ನೂ ಜಾಸ್ತಿ ಇದೆ. ಇನ್ನೂ ಆಗ್ಲಿ, ಬರ್ಬೇಕು ಗುರೂಜಿ. ಸಾಕು. ನನಗೆ ಕೇಳೋದಕ್ಕೆ ಬಹಳ ಆನಂದವಾಗುತ್ತೆ. ಏನು ಈ ತಂದೆ ಈ ಮಗನಿಗೆ ಆಡ್ತಾ ಇದಾರೆ ಏನು? ನೀವು ಆಡ್ತಾ ಇರ್ಬೇಕಾದ್ರೆ ನಾನೇ ಒಂದ್ ಸ್ವಲ್ಪ ಕಣ್ಣು ಮುಚ್ಚಿಬಿಡ್ಲಿ ಏನೋ ಅಂತ ಅನಿಸ್ತಾ ಇತ್ತು. ತುಂಬಾ ಖುಷಿ ಆಯ್ತು. ನನ್ನನ್ನು ಯಾವಾಗ್ಲೂ ಗುರುವಾಗಿ, ಸ್ವಾಮಿಯಾಗಿ ಸ್ವಾಗತಿಸಕ್ ಹೋಗ್ಬೇಡಿ. ನಾನು ನಿಮ್ಮ ಮನೆಗೆ ಬರುವುದು ಮಗನಾಗಿ ಬರ್ತೀನಿ. ನನಗೆ ಗುರು ಅನ್ನೋದು ಬೇಡ, ಸ್ವಾಮಿ ಅನ್ನೋದು ಬೇಡ. ಯಾಕಂದ್ರೆ ಇಲ್ಲಿ ನಾನು ಒಬ್ಬ ಪರಮ ಭಕ್ತ ಅಂದ್ರು ಅನ್ನಿ. ಓಕೆ, ರಾಯರ ಭಕ್ತ ನಾನಿಲ್ಲಿ. ಗುರುಗಳು ಸ್ವಾಮಿ ಅಂತ ಪಟ್ಟ ಕಟ್ಟಿದ್ದೇ ನೀವು. ನನಗದು ಬೇಡ. ನಾನು ನಿಮ್ಮ ಮನೆ ಮಗನಾಗಿರ್ತೀನಿ. ಇಲ್ಲಿ ನಂದೇನು ಪವಾಡ ಪುರುಷ ನಾನಲ್ಲ. ನಾನು ಯಾವ್ದಕ್ಕೂ ಪವಾಡ ಅಲ್ಲ. ಅವತ್ತು ನೀವೆಲ್ಲಾ ವೇಮ್ಗಲ್ಲಿ ಕರ್ಕೊಂಡು ಹೋದ್ರಿ, ಕೋಲಾರ ಕರ್ಕೊಂಡು ಹೋದ್ರಿ, ಎಲ್ಲೆಲ್ಲ ಕರ್ಕೊಂಡು ಹೋದ್ರಿ. ಕರ್ಕೊಂಡು ಹೋಗಿದ್ದಕ್ಕೆ ಪವಾಡ ಆಯ್ತು ಅಂತ ಅನ್ಬೇಡಿ. ಅಲ್ಲಿ ಪವಾಡ ಆಗಿದ್ದು ರಾಯರು ನಿಮ್ಮ ಮನೆಗೆ ಬಂದಿದ್ರು. ನೀವು ರಾಯರ ಬೆತ್ತ ತಗೊಂಡ್ ಬಂದಿದ್ದೀನಿ. ಇಲ್ಲಿ ನಂದಲ್ಲ, ನಾನು ನಿಮ್ಮ ಮನೆ ಮಗನಾಗಿ ಬಂದಿದ್ದೇನೆ. ನಿಮ್ಮ ಮನೆಗೆ ನೀವು ಕರೆದುಕೊಂಡು ಹೋಗಿ ನೀವು ಪೂಜೆದ ವಿಧಾನವನ್ನು ತಿಳಿಸ್ಕೊಂಡಿದ್ದೀರಾ. ಆ ಪೂಜೆ ಮಾಡೋದ್ರಿಂದ ಗುರು ರಾಘವೇಂದ್ರ ಸ್ವಾಮಿಯವರು ನಿಮ್ಗೆ ಅನುಗ್ರಹ ಮಾಡಿದ್ದಾರೆ. ಇಲ್ಲಿ ಶ್ರೀಗಳು, ಮಂತ್ರಾಲಯದಲ್ಲಿರ್ತಕ್ಕಂಥ ಗುರುಗಳಾಗ್ಲಿ ಎಲ್ಲ ಅವರವರ ಆಶೀರ್ವಾದ ತಗೊಂಡ್ ಬನ್ನಿ. ಅಲ್ಲ ಆಶೀರ್ವಾದ ತಗೊಂಡ್ಬಂದ್ರೆ ನಿಮ್ ಜೀವನ ಸಾರ್ಥಕ ಆಗತ್ತೆ. ಇಲ್ಲಿ ನಮ್ದೇನೂ ಇಲ್ಲ, ನಮ್ದೇನು ನಡೆಯಲ್ಲ, ನಾವ್ ಏನು ಅಲ್ಲ. ಇಲ್ಲಿ ನಾವು ಒಂಥರ ಆಟದ ಗೊಂಬೆ ಇದ್ದಂಗೆ. ನಾನು ಏನ್ ಮಾಡ್ತಾ ಇದ್ದೀನಿ, ಅಲ್ಲಿ ರಾಯರಿದ್ದಾರೆ, ಹೋಗ್ರಿ, ಭಕ್ತಿಯಿಂದ ಪೂಜೆ ಮಾಡ್ರಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗತ್ತೆ. ಗುರುಜಿ,
ನಿಜ, ನೀವ್ ಹೇಳ್ತಾ ಇರೋದು ಎಲ್ಲ ನಿಜನೇ. ಆದ್ರೆ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಜೀವ ಸಮಾಧಿ ಆಗಿದ್ದಾರೆ ಅಂತ ಜನ ಹೇಳ್ತಾ ಇದ್ರು, ಅಷ್ಟು ಗೊತ್ತು ನಮಗೆ. ಆದರೆ ರಾಯರು ಅಲ್ಲಿ ಜೀವಂತವಾಗಿ ನಮ್ಗೋಸ್ಕರ ಜಪ ಮಾಡ್ತಾ ಇದ್ದಾರೆ. ರಾಯರು ಫೋಟೋ ತಗೊಂಬಂದು ಇಷ್ಟು ವಾರ ಪೂಜೆ ಮಾಡಿ ಇಷ್ಟು ದೀಪ ಅಣಿಸಿ ಅಂತ ನೀವು ಹೇಳಿ ನಮ್ಮ ಕೈಲಿ ಮಾಡಿಸಿದಿರಲ್ಲ, ಇವತ್ತು ನನಗೆ ಪವಾಡ ಆಯ್ತು. ಅಷ್ಟು ಬಿಟ್ರೆ ನೀವು ನಾನು ಗುರುಗಳು ನನ್ನನ್ನು ಪೂಜೆ ಮಾಡಿ ನನಗೆ ಕಾಣಿಕೆ ಕೊಡಿ ಅಂತ ಏನು ಕೇಳಿಲ್ಲ. ಮಂತ್ರಾಲಯದಲ್ಲಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಗಳು. ಅಲ್ಲಿಗೆ ಹೋಗ್ಬಿಟ್ಟು ಬಂದು ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ, ಕುಲದೇವರ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಪೂಜೆಗಳು ಮುಗಿಸ್ಕೊಂಡು ಬಂದು ರಾಯರು ಪೂಜೆ ಮಾಡಿ ಇಷ್ಟು ವಾರ ಮಾಡಿ ನಿಮ್ಗೆ ಒಳ್ಳೆ ಅದ್ಭುತವಾಗಿ ಪವಾಡ ಆಗ್ತದೆ. ನಿಮ್ಮ ಕಷ್ಟಗಳನ್ನ ಪಾರು ಮಾಡಿ ನಿಮ್ಮ ಜೀವನಕ್ಕೆ ದಾರಿ ಕಾಲಿಡ್ತೀರಾ ಅಂತ ಹೇಳ್ಕೊಟ್ಟವ್ರು ನೀವು. ನೋಡಿ, ಇವತ್ತು 9-10 ಸಾವಿರ ಜನಕ್ಕೆ ಪವಾಡ ಆಗಿದೆ ಅಂದ್ರೆ, ನಮ್ನಿಗೇ ಆಗಿದೆ ಅಂದ್ರೆ ಪವಾಡ, ನನಗೂ ಮತ್ತೆ ಆವತ್ತು ನೀವು ಯಾವ್ಯಾವ ಮನೆಗೆ ಹೋಗಿದ್ರು ಅವ್ರಿಗೆಲ್ಲ ಪವಾಡ ಆಗಿದೆ. ಏನು ರಾಯರು ಪೂಜೆ ತಿಳಿಸ್ಕೊಟ್ಟಿದ್ರ, ಪೂಜೆ ವಿಧಾನ ತಿಳಿಸ್ಕೊಟ್ಟಿದ್ರ. ನೋಡಿ, ಮಂತ್ರಾಲಯದಲ್ಲಿ ರಾಯರಿದ್ದಾರೆ, ರಾಯರ್ ಫೋಟೋ ತಗೊಂಬಂದು ಪೂಜೆ ಮಾಡಿ ಇಷ್ಟು ವಾರ ಇಷ್ಟು ತುಪ್ಪ ದೀಪ ಅಣಿಸಿ 9 ಸಾರಿ ಹಿಂಗ ಆರತಿ ಬೆಳಗಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರ. ನೀವು ಏನು ರಾಯರ ರೂಪ ಶ್ರೀಕೃಷ್ಣ ಪರಮಾತ್ಮನ ಕಂಠದಂತೆ ಯಾವ ರೀತಿ ನುಡಿದಿರೋ ಅದೇ ರೀತಿಯಲ್ಲಿ ಅವ್ರಿಗೆ ಪವಾಡ ಆಗಿದೆ. ಸುಮಾರು 5 ವರ್ಷದಿಂದ ಹೆಣ್ಣು ಮಗುವಿಗೆ ಮದುವೆ ಇಲ್ಲ, ಬರೋದು ಕಿತ್ತೋಗೋದು, ಸಂಬಂಧ ಕಿತ್ತೋಗೋದು. ಇವತ್ತು ಅಲ್ಲಿ ಹೇಳ್ಕೊಟ್ಟಂತ ರಥದಿಂದ ಪೂಜೆ ಮಾಡಿದಕ್ಕೆ ಈಗ ರಾಯರು ಅನುಗ್ರಹ ಮಾಡಿದ್ದಾರೆ ಗುರುಜಿ. ಅವರು ಮೊನ್ನೆಲ್ಲ ನಿಮ್ಗೆ ಫೋನ್ ಮಾಡ್ಬೇಕು ಅಂತ ಹೇಳ್ಬೇಕು ಅಂತಿದ್ರು, ಪಾಪ ಆಗ್ಲಿಲ್ಲ. ಆದ್ರೂ ಮದುವೆ ಆಗ್ಬಿಟ್ಟಿದ್ದಾರೆ. ಆಯ್ತಮ್ಮ, ಒಂದ್ಸಾರಿ ಬರ್ತೀನಿ, ನೀನು ನಿಮ್ ಗಂಡನ ವಿಡಿಯೋ ಕಾಲ್ ಮಾಡಿ ಫೋಟೋ ತೆಗೆದು ವಾಟ್ಸಾಪ್ ಮಾಡ್ತೀನಿ, ವಿಡಿಯೋ ಕಾಲ್ ಮಾಡಿ ವಾಟ್ಸಾಪ್ ಮಾಡ್ತೀನಿ, ಗುರುಗಳು ಆಶೀರ್ವಾದ ಮಾಡ್ತಾರ ಅಂತ ಹೇಳಿದ್ರು. ನಾವು ಗುರುಗಳು ಅಂತ ಪಟ್ಟ ಕಟ್ಟಿರೋದು, ಆದ್ರೆ ನೀವೇನ್ ಕಟ್ಕೊಂಡಿಲ್ಲ. ನಾವೇ ಯಾಕಂದ್ರೆ ಒಂದು ಅಕ್ಷರ ಕಲಿಸಿದವ್ರನ್ನ ನಾವು ಗುರು ಅಂತೀವಿ. ಒಬ್ಬ ಪ್ರೈಮರಿ ಸ್ಕೂಲ್ ಮೇಸ್ಟ್ರಲ್ಲಿ ಈ ಕಲಿಸ್ತಾರಲ್ಲ ಅವ್ರು ಮಾಸ್ಟ್ರು ಅಂತಾರೆ, ಶಿಕ್ಷಕರು ಅಂತಾರೆ. ಆದ್ರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಗುರುಗಳು, ಸಂಸ್ಕೃತದಲ್ಲಿ ಗುರುಗಳು, ಬ್ರಹ್ಮಡು ರಾತಿನ ರಾತ ಗುರುವು ತಿದ್ದಗಲಡು, ಬ್ರಹ್ಮನ ಬರದಂತ ಹಣೆ ಬರನ ಗುರು ತಿದ್ದಬಹುದು ಅಂತ ಹೇಳ್ಬಿಟ್ಟು ಆ ಈರುಬೊಮ್ಮಯ್ಯನವರೇ ಗುರುಗಳೇ ರಾಘವೇಂದ್ರ ಸ್ವಾಮಿಗಳೇ ಹೇಳಿದ್ದಾರೆ. ಯಾರೇ ಆಗಿ ಗುರು ತರ ನೀವು ನಮಗೆ ಈ ತರ ಪೂಜೆ ಮಾಡಿ ಅಂತ ಹೇಳ್ಕೊಟ್ಟಿದ್ದೀರಾ. ಅಷ್ಟೇ ಬಿಟ್ರೆ ನಾನು ಗುರುಗಳು, ನಾನು ದೇವರು, ನನಗ್ ಪೂಜೆ ಮಾಡಿ ತಪ್ಪು. ಈ ವಿಡಿಯೋ ನೋಡಂತ ಮಹನೀಯರು, ನನ್ನ ಅಣ್ಣ ತಮ್ಮಂದಿರು, ನನ್ನ ಅಕ್ಕ ತಂಗಿಯರು, ನನ್ನ ತಂದೆ ತಾಯಂದಿರು ತಿಳ್ಕೊಳ್ಳಿ, ನಮಗೆ ಮಂತ್ರಾಲಯದಲ್ಲಿ ರಾಯರು ಜೀವಂತವಾಗಿ ನೆಲೆಸಿದ್ದಾರೆ ಅಂತ ಗೊತ್ತಿಲ್ಲ. ಅಲ್ಲಿ ನಮ್ಗೋಸ್ಕರ ಪೂಜೆ ಅವರು ದೇವರೇ ಜಪ ಮಾಡ್ತಾ ಕುಂತಿದ್ದಾರೆ ಅಂತ ಗೊತ್ತಿಲ್ಲ. ಅದು ಹೇಳ್ಕೊಟ್ಟವ್ರು ಯಾರು? ಸಂತೋಷ್ ಗುರೂಜಿ ಅಂತ. ನಾವೇ ಗುರೂಜಿ ಅಂತ ಅವ್ರ ಪಟ್ಟ ಕಟ್ಟಿರೋದು, ನಾವೇ ಗುರುಗಳು ಅಂತ ಪಟ್ಟ ಕಟ್ಟರು. ಯಾಕಂದ್ರೆ ನಮ್ಗೆ ಪೂಜೆ ವಿಧಾನವನ್ನು ಹೇಳ್ಕೊಡ್ತಿದಾರಲ್ಲ. ಈ ತರ ಪೂಜೆ ಮಾಡಿ 9 ವಾರ ಪೂಜೆ ಮಾಡಿದ ನಂತರ ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಅಲ್ಲಿ ಏನಾದ್ರೂ ಒಂದು ಅಕ್ಕಿನೋ ಬೆಲ್ಲನೋ ಏನಾದ್ರೂ ನಿಮ್ಮ ಕೈಯಿಂದ ನಿಮ್ ಕರ್ಮನ ಅಲ್ಲಿ ರಾಯರ್ ಕೊಡಿ. ಅದು ನೀವು ಕೊಟ್ರ 25 ಮೂಟೆ ಅಕ್ಕಿ ನಿಮ್ಮ ಕೈ ಹಸ್ತದಿಂದ ತಲುಪಿಸ್ಬೇಕು ಅನ್ಕೊಂಡ್ರಿ, ನಿಮ್ಮ ಆಸೆದಂತ ನಡೀತಾ ಅಲ್ಲಿ? ನಡೀತು ಗುರುಜಿ, ಎಲ್ಲ ರಾಯರದೆ. ನಾನು ಯಾಕೆಂದ್ರೆ ನಿಮ್ಮ ಕೈ ಹಸ್ತದ ಮುಖಾಂತರಲ್ಲಿ ಕೊಡ್ಬೇಕು ಅಂತ ಹೇಳಿದ್ರಿ 25 ಮೂಟೆ ಅಕ್ಕಿ. ಯಾಕೆಂದ್ರೆ ನೀವು ನೋಡಿ 25 ಮೂಟೆ ಅಕ್ಕಿ ಕೊಟ್ರಿ, 28 ಲಕ್ಷ ಕೊಟ್ಟು ಜಾಗ ತಗೊಂಡ್ರಿ. ಇದೇ ರಾಯರ್ ಪವಾಡ. ಹೌದು ಗುರುಜಿ, ಇದೇ ರಾಯರ್ ಪವಾಡ. ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕು, ನಮ್ಮ ಬದುಕನ್ನೇ ಬದಲಾಯಿಸ್ಬಿಡ್ತಾರೆ. ಖಂಡಿತ ಸ್ವಾಮಿ, ನಿಮ್ಮ ಜೀವನದಲ್ಲಿ ಎಷ್ಟೋಗಳು ಪವಾಡ ಆಗಿದೆ. ಆತ್ಮಗಳು ಪವಾಡ ಆಗಿದೆ, ಮತ್ತೆ ನಿಮ್ಮ ಮನಃಶಾಂತಿ ನೆಮ್ಮದಿಗಳು ಪವಾಡ ಆಗಿದೆ. ಮತ್ತೆ ನೀವು 28 ಲಕ್ಷ ಕೊಟ್ಟು ಜಾಗ ತಗೊಂಡಿದ್ದು ಇವತ್ತು 35 ಲಕ್ಷಕ್ಕೆ ಹೋಗ್ತಾ ಇದೆ. ಇದೇ ರಾಯರ್ ಪವಾಡ. ಪವಾಡ ಅಂದ್ರೆ ಏನು? ಇದೇ ಪವಾಡ. ಹೌದು. ಆಮೇಲೆ ಗುರೂಜಿ, ಇವತ್ತು 10,000 ಜನಕ್ಕೆ ಪವಾಡ ಆಗಿದೆ ಅಂದ್ರೆ ಅವ್ರ ಕುಟುಂಬದಲ್ಲಿ ಎಷ್ಟು ಸದಸ್ಯರಲ್ಲ, ಅವ್ರ ಸಂಬಂಧಿಕರು ಎಷ್ಟು ಜನ ಇರಲ್ಲ. ಇವತ್ತು ಅವ್ರ ನೆಂಟರು ಪಂಟ್ರಿಗೆಲ್ಲ ಗೊತ್ತಾಯ್ತು. ಈಗ ನಮ್ಮ ಮನೆಯಲ್ಲೇ ನಮ್ಮ ನೆಂಟರು ಪಂಟ್ರಿಗೆಲ್ಲ ಗೊತ್ತಾಗಿದೆ. ಗುರೂಜಿ ಅವರಿಂತ ರಥದಿಂದ ನಮ್ಗೆ ಒಳ್ಳೇದಾಯ್ತು, ನಮ್ಮ ಮಗನ್ಗೆ ಒಳ್ಳೇದಾಯ್ತು, ನಮ್ಮ ಇವ್ರಿಗೆ ಒಳ್ಳೇದಾಯ್ತು, ನನ್ನ ಅಣ್ಣನ್ಗೆ ಒಳ್ಳೇದಾಯ್ತು, ತಮ್ಮನ್ಗೆ ಒಳ್ಳೇದಾಯ್ತು ಅಂತ ಜನ ಕೊಂಡಾಡ್ತಾವ್ರೆ. ಹಂಗೆ ಎಷ್ಟು ಹಬ್ಬಿರಲ್ಲ ಇಡೀ ಕರ್ನಾಟಕ ಭಾರತ ದೇಶದಲ್ಲೆಲ್ಲ ನಿಮಗೆ ನೀವೇ ಶ್ರೀಮಂತರು. ಯಾಕಂದ್ರೆ ಇಷ್ಟು ಜನ ಹೊಂದಿದ್ದೀರಂದ್ರೆ ನೀವೇ ಶ್ರೀಮಂತರು. ಇವತ್ತು ಮಂತ್ರಾಲಯದಲ್ಲಿ ಇಷ್ಟು ಜನ ಕಿಕ್ಕಿರಿದು ಹೋಗ್ತಾವ್ರೆ ಅಂದ್ರೆ ನೀವು ಇಲ್ಲಿ ಪ್ರಚಾರ ಮಾಡ್ತಾ ಇದ್ರಿ. ಹೋಗಿ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಗುರುಗಳ ಆಶೀರ್ವಾದ. ನಾನು ಪ್ರಚಾರ ಮಾಡೋದು ಏನು ಇಲ್ಲಪ್ಪ ಸ್ವಾಮಿ. ಅಲ್ಲಿ ಪ್ರಚಾರ ಮಾಡೋದಂದ್ರೆ ರಾಯರ್ ಪ್ರಚಾರ ಮಾಡುವಂತ ಅವಶ್ಯಕತೆ ಇಲ್ಲ. ಅವ್ರ ಫೋಟೋ ತಂದಿಟ್ರೆ ಅದೇ ಒಂದ್ ದೊಡ್ಡ ಶಕ್ತಿ.
ಅದೇ ಫೋಟೋ ಪ್ರತಿಯೊಬ್ಬರ ಮನೆಯಲ್ಲೂ ಫೋಟೋ ಬರಬೇಕು, ರಾಯರ ಹೌದು, ಫೋಟೋ ಪ್ರತಿ ಬರಬೇಕು, ಒಬ್ಬೊಬ್ರು ಮನೆಗೂ ನೋಡಿ, ರಾಯರ್ ಇಡೀ ಕರ್ನಾಟಕಕ್ಕಲ್ಲ, ಇಡೀ ಭಾರತ ಅಲ್ಲ, ಇಡೀ ಹೊರಗಡೆ ಇರ್ತಕ್ಕಂತ ಕಂಟ್ರಿಗಳಿಗೆಲ್ಲ ಗೊತ್ತಾಗಿದೆ ನಮ್ಮ ರಾಯರ್ ಯಾರು ಅಂತ. ಹೌದು ಯಾಕಂದ್ರೆ ಹೌದು ಅವ್ರ ಫೋಟೋ ಇಟ್ಕೊಂಡ್ ಬಂದು ಪೂಜೆ ಮಾಡೋದ್ರಿಂದ ನಮ್ಮ ಮನಃಶಾಂತಿ, ನೆಮ್ಮದಿ ಎಷ್ಟು ಅದ್ಭುತವಾಗಿ ಪವಾಡಗಳಾಗತ್ತೆ ಅನ್ನೋದು. ಹೌದು ನಾನು ಅಲ್ಲಿ ರಾಯರ್ ಇದ್ದಾರೆ, ಭಕ್ತಿಯಿಂದ ಪೂಜೆ ಮಾಡ್ರಿ ಅಂತ ಇವತ್ತು ಎಲ್ಲಾ ಕಡೆಯಿಂದ, ಅಮೇರಿಕ, ಈ ಹೌದು ಲಂಡನ್ನು, ಜರ್ಮನಿ, ಆಸ್ಟ್ರೇಲಿಯಿಂದ, ಆ ಹೌದು ಎಲ್ಲೆಲ್ಲೋ ಬೇರೆ ಬೇರೆ ಕಂಟ್ರಿಯಿಂದ ನಮ್ಮವರೇ, ನಮ್ಮ ಕನ್ನಡದವರೇ ಅಲ್ಲಿ ಹೋಗಿದ್ದಾರೆ. ಅವ್ರು ಹೌದು ನನಗ ಫೋನ್ ಮಾಡಿ ನನಗೂ ರಥದ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದಾಗ ಅವ್ರಿಗೆಲ್ಲರಿಗೂ ರಥದ ಬಗ್ಗೆ ತಿಳಿಸಿದ ಮೇಲೆ ಇವತ್ತೆಲ್ಲರಿಗೂ ಪವಾಡ್ ಆಗಿದೆ. ಅವ್ರು ಹೌದು ಯಾರ್ಯಾರು ಫೋನ್ ಮಾಡಿದ್ದಾರೆ, ಇನ್ನು ಒಬ್ಬೊಬ್ಬರಿಗೆ ಆಗಿಲ್ಲ ಅಷ್ಟೇ, ಸುಮಾರು ಬೇರೆ ಬೇರೆ ಕಂಟ್ರಿಯಿಂದ ಅವರೆಲ್ಲರೂ ಅಲ್ಲಿ ಹೋಗಿ ನೆಲೆಸಿದ್ದಾರೆ, ಅವ್ರಿಗೆಲ್ಲರಿಗೂ ಪವಾಡ್ ಆಗಿದೆ. ಇದು ಪವಾಡ ಆಗ್ತಾ ಇರೋದು ರಾಘವೇಂದ್ರ ಸ್ವಾಮಿ ಅವರಿಂದ ಮಾತ್ರ ಸಾಧ್ಯತೆ. ಅಲ್ಲಿ ಹೌದು ರಾಯರಿದ್ದಾರೆ, ಅಲ್ಲಿಗೆ ಹೋಗ್ರಿ, ಇಷ್ಟು ದೀಪ ಹಚ್ಚಿದ್ರೆ ನಿಮ್ಮ ಏನು ಮೇನ್ ಡೋರ್ ಓಪನ್ ಆಗುತ್ತೆ, ನೀವು ಹೌದು ಡೈರೆಕ್ಟ್ ಆಗಿ ರಾಯರ ಹತ್ರ ಹೋಗ್ಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಹೌದು ನಿಜ 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 ಗುರುಜಿ, ನೀವು ಬಂದ ಕಡೆ ಎಲ್ಲ ಇದೇ ಮಾತೆ ಹೇಳೋದು. ರಾಯರ ಫೋಟೋ ತಗೊಂಡ್ ಪೂಜೆ ಮಾಡಿ, ಇಷ್ಟು ವಾರ ಪೂಜೆ ಮಾಡಿ, ನಂತರ ಮಂತ್ರಾಲಯಕ್ಕೆ ಹೋಗಿ ದೊಡ್ಡ ಗುರುಗಳು, ಆ ಮಹಾನ್ ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ತಗೊಂಬನ್ನಿ, ನಿಮ್ಗೆ ಖಂಡಿತ ಸ್ವಾಮಿ. ಒಳ್ಳೇದಾಗುತ್ತೆ. ಇವತ್ತೆಲ್ಲರಿಗೂ ಪವಾಡ ಆಯ್ತು, ನಿಮ್ಮ ಮನೆಗೆ ಬಂದವರಿಗೆ ಪವಾಡ ಆಯ್ತು ಅಂತ ಹೇಳ್ತಾ ಇದ್ದೀರಾ, ತುಂಬಾ ಖುಷಿ ಆಯ್ತು. ಇನ್ನು ಹೆಚ್ಚಿನ ರೀತಿಯಾಗಿ ನಿಮಗೆ ಪವಾಡ ಆಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಹೇಳಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾರತಾಯ ಚ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಇವತ್ತು ಇವರು ಪವಾಡಗಳನ್ನು ನೀವು ಕೇಳ್ತಾ ಇದ್ದೀರಾ, ನಾಳೆ ನಿಮ್ಮ ಪವಾಡ ಇವರು ಕೇಳೋದಕ್ಕೆ ರೆಡಿ ಆಗಿರ್ತಾರೆ. ವಿಡಿಯೋ ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ. ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿ ಅವರು ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ ತಂದೆ.